ವಾಕ್ಯ ಏನು ಹೇಳ್ತೈತೆ ಅಲ್ಲಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೀವಿ, ಇವರು ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳಿಗೆ ಹೊರೆ ಆಗ್ತಿದ್ದಾರೆ, ಅದು ಕಟ್ಟಳೆಗಳನ್ನು ಅನುಸರಿಸ್ತಿದ್ದಾರೆ. ಇವತ್ತು ದಸಂಬ ಕಾಣಿಕೆ ಕೊಡ್ರಿ, ದೇವರ ಆಲಯಕ್ಕೆ ಬಿತ್ರಿ, ಬೆಳೆಯ ಪ್ರಥಮ ಫಲದಿಂದಲೂ ಆದಾಯದಿಂದಲೂ ದೇವರು ಸನ್ಮಾನಿಸಿ. ಪಾಸ್ಟರ್ ಪ್ರಸಂಗ ಮಾಡ್ತಾವ್ರೆ ಕಾಣಿಕೆ ವಿಷಯದಲ್ಲಿ, ಪಾಸ್ಟರ್ ಕಾಣಿಕೆ ಹೇಳ್ತಿದ್ದಾರೆ, ಕಾಣಿಕೆ ಕೊಡ್ಬೇಕಪ್ಪ. ಅದಲ್ಲ, ಮನುಷ್ಯರಿಗೆ ಭಯಪಟ್ಟಲ್ಲ ಚರ್ಚಿಗೆ ಬರೋದು, ಭಯಪಟ್ಟಲ್ಲ ಪ್ರಾರ್ಥನೆ ಮಾಡೋದು, ಭಯಪಟ್ಟಲ್ಲ ಕಾಣಿಕೆ ಕೊಡೋದು. ನೀನು ಬೆಳೆಯ ಪ್ರಥಮ ಫಲದಲ್ಲಿ ದಸಂಭಾಗದಲ್ಲಿ ದೇವ ಸೇವಕರು ಹೇಳಿದ್ರು ಅಂತ ಅಲ್ಲ, ದೇವರ ವಾಕ್ಯ ಹೇಳ್ತದೆ. ದೇವ ನಿನ್ನನ್ನು ಆಶೀರ್ವದಿಸಿದಿ, ತಿಂಗಳಾನುಗಟ್ಟಲೆ ನಾನು ಅಭಿವೃದ್ಧಿ ಪಡಿಸಿದಿ, ನನ್ನ ಗಂಡ ನಾನು ಹೋಗುವಾಗ ದುಡಿಯುವಾಗ ನಾನು ಕಾಪಾಡಿದಿ, ತಿಂಗಳಾನುಗಟ್ಟಲೆ ನನಗೆ ಆರೋಗ್ಯ ಕೊಟ್ಟಿದ್ದಿ, ನನ್ನ ಪ್ರಯಾಣನ ಆಶೀರ್ವದಿಸಿದಿ ಸ್ವಾಮಿ, ನಾನು ಭೂಮಿಯಲ್ಲಿ ಬಿತ್ತುವಾಗ ನನ್ನ ಆಶೀರ್ವದಿಸಿದಿ. ನಾನು ಕೃತಜ್ಞತೆಯಿಂದ ಮನಸ್ಸಾರೆ ನೀನು ಕೊಡ್ತೀನಿ. ಮನಸ್ಸಾರೆ ಕೊಡಬೇಕು. 2 ಕೊರಿಂಥ 9 ಹೇಳ್ತದೆ, ನೀನು ಮನಸ್ಸಾರೆ ದೇವರಿಗೆ ಕೊಡು. ಮನಸ್ಸಾರೆ ಸಂತೋಷವಾಗಿ ದೇವರಿಗೆ ಕೊಡುವವನ ಮೇಲೆ ಹೆಚ್ಚಿನ ಪ್ರೀತಿ, ದೇವರು ಸಕಲ ವಿಧವಾಗಿ ನಿನ್ನ ಆಶೀರ್ವದಿಸ್ತಾರಂತೆ. ಕೊಡುವಾಗ ಮನಸ್ಸಾರೆ ನಾವು ಕೊಡಬೇಕು, ಕೃತಜ್ಞತೆಯಿಂದ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡ್ತಿದ್ದಾರೆ, ಒಂದು ಆಲಯದ ಮುಂದೆ ಕುಳಿತುಕೊಂಡಿದ್ದೇನೆ, ಆಲಯದ ಮುಂದೆ ಕುತ್ಕೊಂಡು ನೋಡುವಾಗ ಅಲ್ಲಿ ಕಾಣಿಕೆ ಡಬ್ಬಿ ಇಟ್ಟಿದ್ದಾರೆ, ಅನೇಕ ಶ್ರೀಮಂತರುಗಳು ಬರ್ತಿದ್ದಾರೆ, ಅನೇಕ ಶ್ರೀಮಂತರು ಬಂದಿದ್ದೇನೆ, ಕಟ್ಟಿ ಹಣವನ್ನು ತೆಗೆದು ಕಾಣಿಕೆ ಡಬ್ಬಿ ಒಳಗಡೆ ಹಾಕ್ತಿದ್ದಾರೆ, ಅದ್ರ ಮೇಲೆ ತುಂಬ್ತಿದ್ದಾರೆ, ಹೋಗದಿದ್ರು ತುರುಕಿ ಹಾಕ್ತಿದ್ದಾರೆ. ಯೇಸು ಸ್ವಾಮಿ ನಿಂತ್ಕೊಂಡು ಎಲ್ಲವ ಕುತ್ಕೊಂಡು ಎಲ್ಲವನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಕಡೆಗೆ ಒಬ್ಬ ವಿಧವೆ ಬರ್ತಾಳೆ, ಬಡ ವಿಧವೆ. ಆಕೆ 2 ನಾಣ್ಯ ತನ್ನ ಜೀವಿತದಲ್ಲಿ ತನ್ನ ಜೀವನಾಂಶಕ್ಕಾಗಿ ಇಟ್ಕೊಂಡಂತ 2 ನಾಣ್ಯ ಆ ಕಾಣಿಕೆನ ಹಾಕ್ತಾಳೆ ಪಟ್ಟಿಗೆಯಲ್ಲಿ. ಯೇಸು ಸ್ವಾಮಿ ತಕ್ಷಣ ಎದ್ದು ಬಂದು ಹೇಳ್ತಾನೆ, ಎಲ್ಲರಿಗಿಂತ ಈಕೆ ಹೆಚ್ಚಾಗಿ ಕೊಟ್ಟರು ಅಂತ ಹೇಳ್ತಾರೆ. ಕಾರಣ ಏನು? ಆಕೆ ಮನಸ್ಸಾರೆ ಕೊಟ್ಲು. ನೀವು ಅನೇಕರು ಕಾಣಿಕೆ ಕೊಡ್ತೀರಿ, ದಸಮ ಕೊಡ್ತೀರಿ, ಯಾವ ಮನಸ್ಸಿಂದ ಕೊಡ್ತಿದ್ದೀರಿ ಅನ್ನೋ ತಿಳ್ಕೊಳ್ರಿ. ಮನಸ್ಸಾರೆ ನಾವು ಕೊಡಬೇಕು. ದೇವ್ರು ನಮ್ಗೆ ಕೊಟ್ಟಿದ್ದಕ್ಕೆ ಕೃತಜ್ಞತೆಯಿಂದ ಕೊಡಬೇಕು, ಆಗ ನಮ್ಮನ್ನು ದೇವ್ರು ಆಶೀರ್ವದಿಸೋದು. ಹಲ್ಲೆಲೂಯಾ. ಅದಕ್ಕೆ ದೇವ್ರು ವಾಕ್ಯ ಹೇಳೋದು, ಕೊಡುವ ವಿಷಯದಲ್ಲಿ ನೀವು ದುಃಖದಿಂದ ಆಗಲಿ ಬಲಾತ್ಕಾರದಿಂದ ಕೊಡಬಾರ್ದು. ಈ ಕೊಡುವಾಗ ಯಾರ ಮುಂದೆ ನೀವು ತೋರಿಸ್ಕೊಳ್ಬಾರ್ದು. ಮತ್ತು ಯಾರನ್ನ ಹೇಳ್ತದೆ, ದಾನ ಕೊಡುವಾಗ, ಧರ್ಮ ಕೊಡುವಾಗ, ನೀನು ಕಾಣಿಕೆ ಕೊಡುವಾಗ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು, ಕೊಂಬು ತೋರಿಸ್ಕೋಬಾರ್ದು. ನೀನು ಮನಸ್ಸಾರೆ ಕೊಡಬೇಕು. ನಾವು ದೇವ್ರನ್ನ, ನಾನು ಆಶೀರ್ವದಿಸಿದ್ಯಪ್ಪ, ಈ ಹಣಕ್ಕೋಸ್ಕರ ಎಷ್ಟು ಕಷ್ಟಪಡಿ, ಇವತ್ತು ಈ ಹಣ ನನ್ನ ಬಳಿಲಿ ಕಾಲು ಮುರ್ಕೊಂಡು ಕುತ್ಕೊಳ್ಳಂಗೆ ಮಾಡಿದ್ದಿ, ಈ ಹಣ ನನ್ನ ಬಳಿಲಿ ಹುಡುಕಿಕೊಂಡು ಬರಂಗೆ ಮಾಡಿದ್ದಿ, ಇದು ನನ್ನ ಬಳಿಗೆ ಬರ್ತಾನೆ ಐತಿ ಸ್ವಾಮಿ, ನೀನು ನನ್ನ ಆಶೀರ್ವದಿಸಿದ್ದು, ಕೃತಜ್ಞತೆಯಿಂದ ಕೊಡ್ತೀನಿ. ಮನಸ್ಸಾರೆ ನಾವು ಬಿತ್ತಬೇಕು ದೇವರ ಆಲಯದಲ್ಲಿ. ಮನಸ್ಸು ಬಹಳ ಮುಖ್ಯ. ದೇವರು ನಿನ್ನ ಮನಸ್ಸನ್ನು ನೋಡ್ತಾನೆ. ಆ ಬಡ ವಿಧವೆನ ಮನಸ್ಸನ್ನು ನೋಡ್ದ, ಆಕೆ ಎಷ್ಟು ಕೊಟ್ಲು ಅಂತ ನೋಡ್ಲಿಲ್ಲ, ಆ ಶ್ರೀಮಂತರು ಎಷ್ಟು ಕೊಟ್ರು ಅಂತ ನೋಡ್ಲಿಲ್ಲ, ಅವ್ರು ಯಾವ ಮನಸ್ಸಿಂದ ಕೊಟ್ರು, ಈಕೆ ಯಾವ ಮನಸ್ಸಿಂದ ಕೊಟ್ರು ಅನ್ನೋದನ್ನ ನೋಡಿದ್ರು. ನಿನ್ನ ದೇವರ ಆಲಯಕ್ಕೆ ಕಾಣಿಕೆ ಚೀಲಕ್ಕಾಗಲಿ, ದಸಂಭಾಗ ಆಗಲಿ, ಸೇವಕೃತ ಪ್ರಾರ್ಥನೆ ಮಾಡಿಸ್ಕೊಂಡು ಕೃತಜ್ಞತೆಯಾಗಿ ಕೊಡುವಂಥ ಕಾಣಿಕೆ ಆಗಿರಲಿ, ಯಾವ ಮನಸ್ಸಿಂದ ಕೊಡ್ತೀವಿ ಅನ್ನೋದು ದೇವ್ರು ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ಅನನೀಯ ಸಪೇರಳು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಇಬ್ಬರು ಕೂಡ ಒಂದು ಭೂಮಿ ಇರ್ತದೆ, ಅವ್ರಿಗೆ ಸ್ವಲ್ಪ ಹೊಲ ಇರ್ತದೆ. ಅವ್ರು ಯೋಚನೆ ಮಾಡ್ತಾರೆ, ಈ ಹೊಲವನ್ನು ಮಾರ್ಬಿಡೋಣ, ನಾವು ಬಂದಿದ್ದ ಹಣನ ತೆಗೆದುಕೊಂಡೋಗಿ ಪಾಸ್ಟರ್ ಕೈಲಿ ಕೊಟ್ಬಿಡೋಣ, ಆ ಪಾಸ್ಟರ್ ಚರ್ಚಲ್ಲಿ ನಾವು ಉಳ್ಕೊಬಿಡೋಣ, ಅವರೇ ನಮ್ಗೆ ಊಟ ಮಾಡಿಸ್ಲಿ, ಅವರೇ ವಾಕ್ಯ ಹೇಳಲಿ, ಅಲ್ಲೇ ನಾವು ಇದ್ಕೊಳ್ಳೋಣ, ಲೋಕದಲ್ಲಿ ಹೋಗೋದು ಬೇಡ, ಪಾಪ ಮಾಡೋದು ಬೇಡ, ಯೇಸು ಸ್ವಾಮಿ ಬಂದು ನಾವು ಎತ್ತಲ್ಪಡೋಣ. ಒಂದು ವೇಳೆ ಚರ್ಚೆ ಬಿಟ್ಟು ಪ್ರಾರ್ಥನೆ ಬಿಟ್ಟು ಹೋದ್ರೆ ನಾವು ಲೌಕಿಕವಾಗಿ ನಾವು ಜೀವಿಸ್ಬೋದು. ಒಂದು ವೇಳೆ ಯೇಸು ಸ್ವಾಮಿ ಬಂದಾಗ ನಾವು ಕೈ ಬಿಡಲ್ಪಡಬಹುದು. ಒಂದು ವೇಳೆ ನಾವು ಚರ್ಚಲ್ಲೇ ಇರೋಣ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಮಾತ್ರ ಡಿಸೈಡ್ ಮಾಡ್ತಾರೆ. ಆಕೆ ಹೆಸರು ಅನನೀಯ ಸಪೇರಳು ಎಂಬುದಾಗಿ. ಅವ್ರಿಗೆ ಮಕ್ಕಳಿಲ್ಲ. ಅವ್ರು ಬಂದು ಚರ್ಚೆಯಲ್ಲಿ ಹೇಳಿ ಪಾಸ್ಟರ್ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾರೆ. ಭೂಮಿ ಮಾರಕ್ಕೆ ಹೋದಾಗ ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾರಾಟ ಆಗೋಯ್ತದೆ ಬೆಲೆಗೆ. ಆಗ ಆಕೆ ಹೆಂಡತಿ ಹೇಳ್ತಾಳೆ ಗಂಡನಿಗೆ, ಈ ಹಣನ ತೆಗೆದುಕೊಳ್ರಿ, ಈ ಹಣ ತೆಗೆದುಕೊಂಡೋಗಿ ಪಾಸ್ಟರ್ ಅಂತ ಹೇಳಿ, ಆ ಪೇತ್ರ ಪಾಸ್ಟರ್ಗೆ ಹೇಳಿ ಕೊಡ್ರಿ, ಇಷ್ಟಕ್ಕೆ ವ್ಯಾಪಾರ ಆಗಿತ್ತು ಅಂತ, ಈ ಹಣ ನಮ್ಗೆ ಬೇಕಾಗ್ತದೆ ಅಂತೇಳಿ ಜಾಸ್ತಿ ಬಂದಿದ್ದ ಹಣನ ತೆಗೆದುಕೊಂಡೋಗಿ ಮನೇಲಿ ಇಡಕ್ಕೆ ಹೋದ್ಲು. ಆಲಯದಲ್ಲಿ ಬರಬೇಕಾದ್ರೆ ಪೇತ್ರನಿಗೆ ಹೇಳ್ದ, ಪೇತ್ರ ಸೇವಕನಾದ ಅಪೊಸ್ತಲನಾದ ಪೇತ್ರು, ಅನನೀಯ, ಭೂಮಿ ಮಾರಕ್ಕಿಂತ ಮುಂಚೆ ಯಾರ ಹೆಸರಲ್ಲಿತ್ತು? ನನ್ನ ಹೆಸರಲ್ಲಿತ್ತು ಸ್ವಾಮಿ. ಮಾರ್ಬೇಕಂತ ಆಲೋಚನೆ ಮಾಡಿದವ್ರು ಯಾರು? ನಾನೇ ಸ್ವಾಮಿ, ನಾವೇ ಗಂಡ ಹೆಂಡ್ತಿರು. ದೇವರ ಆಲಯಕ್ಕೆ ಕೊಡ್ಬೇಕು ಅಂತ ಹೇಳಿದವ್ರು ಯಾರು? ಡಿಸೈಡ್ ಮಾಡ್ಕೊಂಡಿತ್ತು ಯಾರು ಮನಸ್ಸಲ್ಲಿ? ನಾವೇ ಸ್ವಾಮಿ. ಹಾಗಾದ್ರೆ ಯಾಕೆ ನೀವು ದೇವರಿಗೆ ಮೋಸ ಮಾಡ್ತಾ ಇದ್ದೀರಿ? ನಿಮ್ಮ ಹೃದಯದಲ್ಲಿ ಯಾಕೆ ಸೈತಾನಿಗೆ ಸ್ಥಳ ಕೊಟ್ರಿ? ಸೈತಾನ್ ಯಾಕೆ ನಿನ್ನ ಮನಸ್ಸೊಳಗಡೆ ಬಂದು ವಂಚಿಸಿದ? ನಿನಗೆ ಕಷ್ಟಗಳಲ್ಲಿದ್ದಾಗ, ಕಣ್ಣೀರಲ್ಲಿದ್ದಾಗ, ಜಮೀನು ಬಿಡುಗಡೆ ಆಗಬೇಕು, ಆರೋಗ್ಯ, ದೇವರೇ ನಾನು ಆಶೀರ್ವಸು, ದೇವರೇ ಇದು ಬಂದರೆ ಅದು ಕೊಡ್ತೀನಿ ಅಂತ ದೇವ್ರ ಅರ್ಕೆ ಮಾಡ್ಕೋತಿ. ನಿನ್ನ ಮನಸ್ಸಲ್ಲಿ ನಿರ್ಣಯ ತೆಗೆದುಕೊಳ್ತಿ. ಪಾಸ್ಟರ್ ಗೊತ್ತಿರಲ್ಲ ಅದು. ನಿನ್ನ ಮನಸ್ಸಲ್ಲಿ ನಿರ್ಣಯ ತೆಗೆದುಕೊಳ್ಳೋದು ನಿನಗೆ ಮಾತ್ರ, ದೇವರಿಗೆ ಮಾತ್ರ ಗೊತ್ತು. ದೇವರೇ ಈ ಜಮೀನು ವಿಷಯದಲ್ಲಿ ನನಗೆ ಬಿಡುಗಡೆ ಕೊಟ್ಟರೆ, ಜಯ ಕೊಟ್ಟರೆ, ದೇವರೇ ಈ ವಿಷಯದಲ್ಲಿ ನನಗೆ ಹಣ ಬಂದರೆ, ದೇವರೇ ಈ ಕಾಣಿಕೆ ಬಂದರೆ, ದೇವರೇ ಈ ಭೂಮಿಲಿ ಒಳ್ಳೆ ವ್ಯಾಪಾರ ಬಂದರೆ ನಾನು ಹಿಂಗೆ ಮಾಡ್ತೀನಿ. ನೀನು ಅರ್ಕೆ ಮಾಡಿದ್ದು, ನೀನು ಮನಸ್ಸಲ್ಲಿ ನಿರ್ಣಯಿಸಿಕೊಂಡಿದ್ದು. ನೀನು ನಿರ್ಣಯಿಸ್ಕೊಂತ ದೇವ್ರು ಹೇಳಿಲ್ಲ, ಅರ್ಕೆ ಮಾಡುವಂತ ದೇವ್ರು ಹೇಳಿಲ್ಲ. ನೀನು ಮಾಡ್ಕೊಂಡೆ ದೇವ್ರನ್ನ ಆಶೀರ್ವದಿಸಿದ್ರೆ ಕೊಡ್ತೀನಿ ಅಂತ.
ಅದನ್ನ ದೇವ್ರು ನೋಡ್ದ, ದೇವ್ರು ಅದನ್ನ ಆಶೀರ್ವಸ್ದ, ಆ ಕಟ್ಟನ್ನ ಒಡೆದ, ಅದನ್ನ ದೇವ್ರು ನಿನಗೆ ಬಿಡುಗಡೆ ಕೊಟ್ಟ, ದೇವ್ರ ಕತ್ತಲಲ್ಲಿ ಬಚ್ಚಿಟ್ಟಿರೋ ಆಸ್ತಿ ಪಾಸ್ತಿ ನಿನ್ನ ಕೈ ಕೊಟ್ಟ. ಬಂದ ಮೇಲೆ ಏನಾಯ್ತು? ಮನುಷ್ಯನ ಯೋಚನೆ ಬದಲಾಯಿತು. ದೇವ್ರಿಗೆ ನಾನು ಕೊಡ್ತೀನಿ ಅಂತ ಏನು ಅನ್ಕೊಂಡಿದ್ದೆ ಅದನ್ನ ಮರ್ತೋಯ್ತು. ಇಷ್ಟೊಂದು ಯಾಕೆ ಕೊಡಬೇಕು? ಸೈತಾನಿಗೆ ಸ್ಥಳ ಕೊಟ್ಟೆ, ಈಗ ಬಂದಿತ್ತೇನೆ, ತಗೊಳ್ಳಿ ಪಾಸ್ಟೆ ಒಂದು ಸಣ್ಣ ಕಾಣಿಕೆ. ನನಗೇನು ಗೊತ್ತು, ಪ್ರೇಯರ್ ಮಾಡಿ ಇಸ್ಕೋತೀನಿ. ಆದರೆ ದೇವ್ರು ನಿನ್ನ ಹೃದಯ ನೋಡೋನು. ನೀನು ಏನು ಕೊಡ್ತೀಯ ಅಂತ ನೀನು ಹೃದಯದಲ್ಲಿ, ನಿನ್ನ ಮನಸ್ಸಲ್ಲಿ ನಿರ್ಣಯಿಸ್ಕೊಂಡಿದ್ದನ್ನು ದೇವ್ರು ನೋಡಿದ್ದಾನೆ. ನೀನು ಕೊಡ್ತಿರೋದು ಯಾವ ಮನಸ್ಸಿಂದ ಕೊಡ್ತಿದ್ದಿ ಅಂತ ನೋಡ್ತಿದ್ದಾನೆ. ಅಲ್ಲೆಲ್ಲೂಯ್ಯ, ಅದು ವಂಚನೆ. ಅನನೀಯ ಸಪ್ಪೇರಳು ಅವಳ ಮನಸ್ಸಲ್ಲಿ ದೇವರ ಆತ್ಮಕ್ಕೆ ಸ್ಥಳ ಕೊಡಲಿಲ್ಲ. ಹಣ ಬರೋಕ್ಕಿಂತ ಮುಂಚೆ ನಿಂದೆ ಆಗಿರ್ತದೆ, ನೀ ಸಂಪಾದನೆ ಮಾಡಬೇಕಾದ್ರೂ ನಿಂದೆ ಇರ್ತದೆ. ದೇವ್ರಿಗೆ ಕೊಡಬೇಕು ಮಾಡಬೇಕು ಅನ್ನೋದು ನೀನು ಮನಸ್ಸಲ್ಲಿ ತೆಗೆದುಕೊಳ್ಳೋ ನಿರ್ಧಾರ. ನಿನ್ನ ಮನಸ್ಸು ಜಾಗ್ರತೆ, ನೀನು ಮನಸ್ಸಲ್ಲಿ ಏನು ನಿರ್ಣಯ ತೆಗೆದುಕೊಳ್ತೀವಿ ಅದರ ಪ್ರಕಾರ ನಡ್ಕೊಳ್ಬೇಕು. ಇದೇ ದೇವ್ರು ನನಗೂ ನಿನಗೆ ಹೇಳುವಂಥ ಮಾತು ಪ್ರೇರೆ. ದುಡುಕಿ ನಿರ್ಧಾರ ತಗೊಳ್ಳೋದಲ್ಲ, ತೆಗೆದುಕೊಂಡ ಮೇಲೆ ನೆರವೇರಿಸಬೇಕು. ಅರಕೆ ಮಾಡಿದ ಮೇಲೆ ತೀರಿಸೋ ತಡ ಮಾಡಬಾರ್ದು. ಮನುಷ್ಯರು ವಿಚಾರ ಮಾಡದೇ ಇರ್ಬೋದು, ಸೇವಕರು ವಿಚಾರ ಮಾಡದೇ ಇರ್ಬೋದು, ದೇವರು ವಿಚಾರ ಮಾಡ್ತಾನೆ. ಅದು ನಿನ್ನ ಆಶೀರ್ವಾದಕ್ಕೆ, ನನ್ನ ಆಶೀರ್ವಾದಕ್ಕೆ ತಡೆಯಾಗಿರ್ತದೆ. ಅಲ್ಲೆಲ್ಲೂಯ್ಯ.